ತಾತನ್ ಮನೆಗೆ ಹೋಗೋಣ. ಮುಗಿಲ್ಪೇಟೆ. ನಮ್ಮ ಅಜ್ಜಿ ತೀರೋದ್ಮೇಲಿಂದ ನಾನು ಅಲ್ಲಿ ಹೋಗೇ ಇಲ್ಲ. ನೀನು ತೀರ್ಕೊಂಬಿಡ, ಒಟ್ಟಿಗೆ ಹೋಗೋಣ. ಟೀಚರ್ ಪಾಠ ಮಾಡ್ತಾರೆ, ಮಕ್ಕಳು ನಿದ್ದೆ ಮಾಡ್ಬೇಕು. ಟೀಚರ್ ಕೆಲ್ಸ ಹೋಗುತ್ತೆ, ಮಕ್ಕಳು ಪಾರ್ಟಿ ಮಾಡ್ಬೇಕು. ಊಟ ಮಾಡಿ. ಅದೇ ಕೆಲ್ಸದ ಮೇಲೆ ಇದೀವಿ. ಆಂಟಿ, ಅದು ಗ್ರೀನ್ ಕಲರ್ ಆಯಿಲ್ ಪೇಂಟ್ ತರ ಐತಲ್ಲ ಸಾರು, ಆ ಬೋಸಿ ಎಲ್ಲಿದೆಯಲ್ಲ ಹಾಕಿ. ಇದಕ್ಕೆ ತಂಬುಳಿ ಅಂತಾರೆ. 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟ್ ಆಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ತಿನ್ನು ಮಾರಾಯ, ನಾನೇನಾದ್ರೂ ಕೇಳಿದ್ನ ಇವಾಗ? ಅದರಲ್ಲೂ ಹುಡುಗಿ ಸಿಗೋದಿದೆಯಲ್ಲ, ದೊಡ್ಡ ಆಕ್ಸಿಡೆಂಟ್. ನಾನಿನ್ನ ಕನಸಿಗೆ ಚಂದಾದಾರನು, ಚಂದ ಬಾಕಿ ನೀಡಲು ಬಂದೇ ಬರುವೆನು. ನಿನ್ನ ತಾತಂತರ ಇನ್ನೊಬ್ಬ ಬೇಟೆಗಾರನಿಲ್ಲ ದಿಗಂತ್. ಅಬ್ಬಾ, ಎಂತ ತಾತನ್ಗೆ ಎಂತ ಮೊಮ್ಮಗ. ಮಟನ್ ಶಾಪಲ್ಲಿ ಐಸ್ಕೊಂಡಿದ್ದಂಗೆ. ನಾ ಹೊಡೆದು ಗುಂಡು ಈ ಜಾಗಟೆಗೆ ಮೊದಲು ತಾಗಿ ಬುಲೆಟ್ ಸ್ಪೀಡ್ ಕಟ್ಟಾದ ಮೇಲೆ ಇವನಿಗೆ ಬಂದು ತಗಲಿದೆ. ಅದಕ್ಕೆ ಏನು ವೇಟ್ ಆಗ್ಲಿಲ್ಲ. ನಾನೇನ್ ಮಾಡ್ಲಿ? ಡಾಕ್ಟರ್ ಆಗ್ಬಿಟ್ಟು ಹೀಗೆ ಹೇಳ್ತಿರಲ್ಲ. ಅಲ್ಲ, ಅವ್ನ ಹಾರ್ಟ್ ಆಚೆ ಬರೋಕ್ಕಿಂತ ಮುಂಚೆ ಪ್ಲೀಸ್ ಒಂದು ಎಕ್ಸ್ರೇ ತೆಗ್ಸ್ಬಿಟ್ಟು ಕರ್ಕೊಂಬಂದ್ಬಿಡಿ. ಕಿಟೆ, ಇನ್ನೊಂದು ವಾರದಲ್ಲಿ ಒಂದು ಹುಡುಗಿ ನಿನ್ನ ಹಾರ್ಟ್ ನ ಆಚೆ ತೆಗೆದು ಕಚಕಚ ಅಂತ ಪೀಸ್ ಮಾಡಿ ತಿನ್ಬಿಡ್ತಾಳೆ ಕಣ. ಅಣ್ಣಂಗೆ ನಾನು ಅಂದ್ರೆ ತುಂಬಾ ಇಷ್ಟ. ನಾನು ಯಕ್ಷಗಾನ ಕಲಿಬೇಕು ಅಂದಾಗ ಅವ್ನ್ ಫುಲ್ ಖುಷಾಗ್ಬಿಟ್ಟು ನಾನು ಇಲ್ಲಿ ಕರ್ಕೊಂಡ್ಬಂದು ಕುಣಿಯೋದ್ ಹೇಳ್ಕೊಟ್ಟ. ನೀವು ಸುರಸುಂದರಿ ಅಂತ ನಾನು ನಿಮ್ಮನ್ನು ಇಷ್ಟಪಡ್ಲಿಲ್ಲ, ಒಂಟಿ ಹೆಣ್ಣು ಅಂತಾನು ಇಷ್ಟಪಡ್ಲಿಲ್ಲ, ಪಾಪ ವಿಧವೆ ಅನ್ನೋ ಕರುಣೆ ಪಡೆ ನನ್ಗಿಲ್ಲ. ನನಗೆ ಎದ್ವಾ ತದ್ವಾ ಇಷ್ಟ ಆಗಿದ್ದು ನಿಮ್ ಸೈಲೆನ್ಸ್. ನಿಮ್ಮನ್ನ ನಗ್ಸ್ಬೇಕು ಅನ್ಕೊಂಡೆ, ನಗ್ಸ್ದೆ, ತಗಲಾಕೊಂಡೆ. ಈ ಲೆವೆಲ್ ಕಣ್ಣೀರು ಬರುತ್ತೆ ಅಂತ ಗೊತ್ತಿರ್ಲಿಲ್ಲ ಕಡ. ಅವಳು ಒಪ್ಕೋತಾಳೆ ಅನ್ಕೊಂಡಿದ್ದೆ. ನನ್ನ ನೆಮ್ಮದಿ ಹಾಳು ಮಾಡ್ಬೇಡಿ ಅಂತ ಇಂಡೈರೆಕ್ಟ್ ಆಗಿ ಕ್ಯಾಕ್ರು ಸುಗ್ದು ಹೊರಟೋದ್ಲು. ಬದುಕ್ಬಿಟ್ಟ ಗಣೇಶ. ನಾನು ಬದುಕ್ಬಿಟ್ಟೆ.